ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈ ಹಿಂದಿನ ವಿಡಿಯೋದಲ್ಲಿ 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವೆಶನ್ ಆನ್ಸರ್ಸ್ ಕೀ ಆನ್ಸರ್ಸ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಸೆಕ್ಷನ್ ಸಿ ಅಂದರೆ 5 ಮಾರ್ಕ್ ಕ್ವೆಶನ್ ಆನ್ಸರ್ಸ್ ಏನಿತ್ತು ಅದನ್ನು ನೀವು ಯಾವ ರೀತಿ ಬರೀಬೇಕಾಗಿತ್ತು, ಏನು ಕರೆಕ್ಟ್ ಆಗಿರೋ ಆನ್ಸರ್ಸು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಕ್ವೆಶನ್ ನಂಬರ್ 25 ಏನಂತ ಕೇಳಿದ್ರು, ಗ್ರಾಸ್ ರಿಪ್ರೊಡಕ್ಷನ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದ್ರು. ಇಷ್ಟು ಡೇಟಾ ಆಲ್ರೆಡಿ ಕೊಟ್ಟಿದ್ರು ನಮಗೆ. GRR ಫಾರ್ಮುಲಾ ಮೊದಲಿಗೆ ಬರ್ಕೊಳ್ಬೇಕಿತ್ತು. GRR ಫಾರ್ಮುಲಾ 5 ಇಂಟು ಸಮೇಷನ್ ಆಫ್ WSFRs. ಸೊ WSFR ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೋಸ್ಕರ WSFR ಫಾರ್ಮುಲಾ ಕಂಪಲ್ಸರಿಯಾಗಿ ಬರೀಲೇಬೇಕು. WSFR ಫಾರ್ಮುಲಾ ಬರೆದ್ಮೇಲೆ ಈ WSFRs ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ. ಆನ್ಸರ್ಸ್ ಎಷ್ಟು ಬರ್ತದೆ ಅಂದರೆ 40, 60, 90, 100, 69, 30 ಆ್ಯಂಡ್ 11 ಅಂತ ಬರ್ತದೆ. ಈ ಸಮೇಷನ್ ಆಫ್ WSFR ಮಾಡ್ಕೊಳ್ಬೇಕು. ಸೊ ಇಲ್ಲಿ 400 ಅಂತ ಹೇಳಿ ಆನ್ಸರ್ ಬರುವಂಥದ್ದು. ಸೊ ನೆಕ್ಸ್ಟು 400 ಮಲ್ಟಿಪ್ಲೈಡ್ ಬೈ 5 ಮಾಡಿಬಿಟ್ರೆ ಮುಗ್ದೋಯ್ತು. ಅಂದರೆ 5 ಆ್ಯಸ್ ಇಟ್ ಈಸ್ ಇಟ್ಕೊಂಡು ಸಮೇಷನ್ ಆಫ್ WSFRs ಇದು 400 ಬರ್ತದೆ ಆನ್ಸರ್. 400 ಮಲ್ಟಿಪ್ಲೈಡ್ ಬೈ 5 ಮಾಡಿದ್ರೆ 2000 ಅಂತ ಆನ್ಸರ್ ಬರ್ತದೆ. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. WSFR ಫಾರ್ಮುಲಾ ಬರೆಯೋದನ್ನು ಮರಿಬಾರ್ದು, ಇಲ್ಲ ಅಂದರೆ 1 ಮಾರ್ಕ್ಸ್ ಯೂಶ್ವಲಿ ಕಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 26 ಸಿಂಪಲ್ ಜಾಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರು ಅಲ್ವಾ. ಫಸ್ಟಿಗೆ ಫಾರ್ಮುಲಾ ಬರ್ಕೊಳ್ಳಿ ಅದರದ್ದು. ಸಿಂಪಲ್ ಜಾಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್ ನಂಬರ್ P01 ಇಸ್ ಈಕ್ವಲ್ ಟು ಆಂಟಿಲಾಗ್ ಆಫ್ ಸಮೇಷನ್ ಆಫ್ ಲಾಗ್ P ಡಿವೈಡೆಡ್ ಬೈ N. ಇಲ್ಲಿ ಲಾಗ್ P ಬೇಕಾಗಿತ್ತು, ಅಂದರೆ P ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. P ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ? P1 ಬೈ P0 ಮಲ್ಟಿಪ್ಲೈಡ್ ಬೈ 100. ಇಲ್ಲಿ ಕೊಟ್ಟಿರುವಂಥ ಡೇಟಾದಲ್ಲಿ P1 ಕರೆಂಟ್ ಇಯರ್ದು ಮತ್ತು P0 ಬೇಸ್ ಇಯರ್ದು ಪ್ರೈಸ್ ಕೊಟ್ಟಿದ್ರು. ಸೊ ದಿಸ್ ಡಿವೈಡೆಡ್ ಬೈ ದಿಸ್ ಮಲ್ಟಿಪ್ಲೈಡ್ ಬೈ 100. ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ಈ ಕಾಲಮ್ ಸಿಗ್ತದೆ. ಇಲ್ಲಿ ಫಾರ್ಮುಲಾದಲ್ಲಿ ಲಾಗ್ P ಕೇಳಿದ್ರು. ಸೊ ಇವೆಲ್ಲದ್ರದ್ದು ಲಾಗ್ ಕಂಡು ಹಿಡ್ಕೊಳ್ಬೇಕು. ನೆಕ್ಸ್ಟ್ ಅದರ ಸಮೇಷನ್ ಮಾಡ್ಕೊಳ್ಬೇಕಿತ್ತು ನೀವು. ಸೊ ಸಮೇಷನ್ ಆಫ್ ಲಾಗ್ P ಅಂತಂದರೆ ಈ ಲಾಗ್ P ವ್ಯಾಲ್ಯೂಸನ್ನೆಲ್ಲ ಸಮೇಷನ್ ಮಾಡಿಕೊಂಡ್ರೆ 8 ಅಂತ ಆನ್ಸರ್ ಬರ್ತಿತ್ತು. ಸೊ ನೆಕ್ಸ್ಟ್ ಆ 8 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಆಂಟಿಲಾಗರಿದಮ್ ಆಸ್ ಇಟ್ ಈಸ್ 8 ಡಿವೈಡೆಡ್ ಬೈ N ಇಸ್ ಈಕ್ವಲ್ ಟು 4 ವ್ಯಾಲ್ಯೂಸ್ ಕೊಟ್ಟಿದ್ರು. ಸೊ ಆಂಟಿಲಾಗ್ ಆಫ್ 2 ಕ್ಯಾಲ್ಕುಲೇಟ್ ಮಾಡಿದ್ರೆ 100 ಅಂತ ನಿಮಗೆ ಆನ್ಸರ್ ಬರಬೇಕಾಗಿತ್ತು. ನೆಕ್ಸ್ಟ್ ಕ್ವೆಶನ್ ನಂಬರ್ 27 ಡಿಫೈನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆ್ಯಂಡ್ ಮೆನ್ಷನ್ 4 ಸ್ಟೆಪ್ಸ್ ಇನ್ ದ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರು. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ಡಿಫೈನ್ ಮಾಡಿ ನೆಕ್ಸ್ಟ್ 4 ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ನೀವು ಬರೆದಿದ್ರೆ ನಿಮಗೆ 5 ಮಾರ್ಕ್ಸು ಸಿಗ್ತದೆ. ತುಂಬ ಈಸಿಯಾಗಿರೋಂಥ ಕ್ವೆಶನ್ ಇದು, ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ಅನ್ನೋಂಥ ಕ್ವೆಶನನ್ನು ಇಲ್ಲಿ ಕೇಳಿದ್ರು. ನೆಕ್ಸ್ಟ್ ಕ್ವೆಶನ್ ನಂಬರ್ 28 ಅಲ್ಲಿ 3 ಇಯರ್ಲಿ ಮೂವಿಂಗ್ ಆವರೇಜಸ್ ಕೇಳಿದ್ರು ಅಲ್ವಾ. 3 ಇಯರ್ಲಿ ಮೂವಿಂಗ್ ಆವರೇಜಸ್ ಇದು ಡೇಟಾ ಕೊಟ್ಟದಿತ್ತು. ಫಸ್ಟ್ 3 ಟೋಟಲ್ ಮಾಡಿಕೊಂಡು ಅದನ್ನು ಮಿಡಲ್ ವ್ಯಾಲ್ಯೂಗೆ ಬರೀಬೇಕಿತ್ತು ನೀವು. ಅದೇ ರೀತಿ ನೆಕ್ಸ್ಟ್ ಫಸ್ಟ್ ಒಂದು ಬಿಟ್ಟು ನೆಕ್ಸ್ಟ್ 3 ವ್ಯಾಲ್ಯೂಸನ್ನು ಟೋಟಲ್ ಮಾಡಿಕೊಂಡು ನೆಕ್ಸ್ಟ್ ಮಿಡಲ್ ವ್ಯಾಲ್ಯೂ ಬರೀಬೇಕು. ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಿಮಗೆ 96, 102, 117, 126, 135, 144, 144 ಮತ್ತು 153 ಅಂತ ಬರ್ತಿತ್ತು. ಇವೆಲ್ಲ ವ್ಯಾಲ್ಯೂಸನ್ನು ಡಿವೈಡೆಡ್ ಬೈ 3 ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಈ ವ್ಯಾಲ್ಯೂಸ್ ಸಿಗ್ತದೆ. 32, 34, 39, 42, 45, 48, 48 ಆ್ಯಂಡ್ 51. ಇವು 3 ಇಯರ್ಲಿ ಮೂವಿಂಗ್ ಆವರೇಜಸ್ ಆಗಿತ್ತು. ಇಲ್ಲಿ ನೋಡಿ 32 ಆದಮೇಲೆ 34, ನೆಕ್ಸ್ಟ್ 39, 42 ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ 48 ಬಂತು, ಅದಾದಮೇಲೆ ನೆಕ್ಸ್ಟ್ ಕಾನ್ಸ್ಟೆಂಟೇ ಇದೆ 48, ಆಮೇಲೆ 51 ಬಂದಿದೆ. ಇಲ್ಲಿ ಎಲ್ಲೂ ಡಿಕ್ರೀಸ್ ಆಗಿ ಮತ್ತೆ ಇನ್ಕ್ರೀಸ್ ಆಗಿಲ್ಲ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಏನು ಬರ್ದಿದ್ದಾರೆ ಅಂದರೆ ಆಸಿಲೇಟರಿ ಟ್ರೆಂಡ್ ಅಂತಲೂ ಬರ್ದಿರುವಂಥದ್ದು ನನಗೆ ರಿಪೋರ್ಟ್ ಸಿಕ್ಕಿದೆ. ಬಟ್ ಆಸಿಲೇಟರಿ ಅಂತ ಬರೀಬಾರ್ದು, ಯಾಕಂದರೆ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆಗಿಲ್ಲ, ಕಾನ್ಸ್ಟೆಂಟ್ ಇದ್ದದ್ದೇ ಇನ್ಕ್ರೀಸ್ ಆಗಿದೆ. ಸೊ ಇದು ಇನ್ಕ್ರೀಸಿಂಗ್ ಟ್ರೆಂಡ್ ಅಂತ ಆಗ್ತದೆ. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 29 ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಹೇಳಿದ್ರು. ಸೊ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ? 1, 2, 3, 4 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಪಾಸ್ಕಲ್ ಟ್ರಯಾಂಗಲ್ ಹಾಕ್ಕೊಂಡು ಫಸ್ಟು N ಇಸ್ ಈಕ್ವಲ್ ಟು 4ಗೆ ಕೋಎಫಿಷಿಯಂಟ್ಸನ್ನು ತಗೊಂಡು ಈ ಇಕ್ವೇಷನನ್ನು ಬರ್ಕೋತಿದ್ರಿ. 1y0 ಮೈನಸ್ 4y1 ಪ್ಲಸ್ 6y2 ಮೈನಸ್ 4y3 ಪ್ಲಸ್ 6y4 ಸಾರಿ 1y4 ಇಸ್ ಈಕ್ವಲ್ ಟು 0 ಅಂತ ಹೇಳಿ. ಸೊ ಇವೆಲ್ಲ ವ್ಯಾಲ್ಯೂಸನ್ನು ಫಸ್ಟ್ ವ್ಯಾಲ್ಯೂ y0, ನೆಕ್ಸ್ಟ್ ವ್ಯಾಲ್ಯೂ y1, y2 ಈ ರೀತಿ ಟಿಲ್ y5 ಬರ್ಕೊಂಡು ಇಲ್ಲಿ ಯಾವ್ದು ವ್ಯಾಲ್ಯೂಸ್ ಬೇಕಾಗಿತ್ತು ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 6y2 ಇಸ್ ಈಕ್ವಲ್ ಟು 168 ಅಂತ ಬರ್ತಿತ್ತು. ನೆಕ್ಸ್ಟ್ y2 ಇಸ್ ಈಕ್ವಲ್ ಟು 168 ಡಿವೈಡೆಡ್ ಬೈ 6 ಆಗುತ್ತೆ. ಅವಾಗ ನಿಮಗೆ
28 ಅಂತ y2 ವ್ಯಾಲ್ಯೂ ಬರ್ತದೆ. ನೆಕ್ಸ್ಟ್ y2 ವ್ಯಾಲ್ಯೂ 28 ಅಂತ ಸಿಕ್ಕ ಮೇಲೆ ನೆಕ್ಸ್ಟ್ y5 ಕಂಡುಹಿಡಿಬೇಕಾಗಿತ್ತು ನೀವು. ಅದಕ್ಕೇನು ಮಾಡಬೇಕು, y0, y1, y2, y3 ಅಂತ ಏನಿತ್ತಲ್ಲ ಅದನ್ನ ಒಂದೊಂದು ವ್ಯಾಲ್ಯೂನ ನೀವು ಸಬ್ಸ್ಕ್ರಿಪ್ಟ್ಸ್ ಅನ್ನ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಹೋಗಿ ಇದೇ ಈಕ್ವೇಶನ್ ಇಂದ ಈ ಈಕ್ವೇಶನ್ ಬರ್ಕೊಳ್ಬೇಕಾಗಿತ್ತು. ನೆಕ್ಸ್ಟ್ ಅದೆಲ್ಲ ಬರ್ಕೊಂಡ್ಮೇಲೆ y2 ಕಂಡುಹಿಡ್ಕೊಂಡಿದ್ದೀರಿ 28 ಅಂತ, ಮತ್ತೆ ಉಳಿದ ವ್ಯಾಲ್ಯೂಸ್ ಅನ್ನ ಆಲ್ರೆಡಿ y0, y1 ಈ ರೀತಿ ಕೊಟ್ಟದ್ದಿತ್ತು. ಈ ಈಕ್ವೇಶನ್ ಅಲ್ಲಿ ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿದಾಗ y5 ಇಸ್ ಈಕ್ವಲ್ ಟು 70 ಅಂತ ಆನ್ಸರ್ ಬರಬೇಕಾಗಿತ್ತು. ಸೊ ಆನ್ಸರ್ ಎಕ್ಸ್ಪೆಕ್ಟೆಡ್ ಏನು, y2 ಇಸ್ ಈಕ್ವಲ್ ಟು 28 ಮತ್ತೆ y5 ಇಸ್ ಈಕ್ವಲ್ ಟು 70 ಅಂತ ಆನ್ಸರ್ ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 30. ಎ ಟೈಪಿಸ್ಟ್ ಮೇಕ್ಸ್ 2 ಮಿಸ್ಟೇಕ್ಸ್ ಪರ್ ಪೇಜ್ ಆನ್ ಅನ್ ಆವರೇಜ್ ಅಂತ ಕೊಟ್ಟಿದ್ರು. ಆನ್ ಅನ್ ಆವರೇಜ್ ಅಂತ ಕೊಟ್ಟಿರೋಕ್ಕೋಸ್ಕರ ಲ್ಯಾಂಬ್ಡಾ ಈಕ್ವಲ್ ಟು 2 ಅಂತ ಆಗುತ್ತೆ. ಸೊ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ದ ಪೇಜ್ ಟೈಪ್ಡ್ ಬೈ ಹಿಮ್ ಹ್ಯಾಸ್ 2 ಮಿಸ್ಟೇಕ್ಸ್ ಅಟ್ ಮೋಸ್ಟ್ 1 ಮಿಸ್ಟೇಕ್. ಸೊ ಇದು ಪೊಸಾನ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಆಗಿತ್ತು. ಫಸ್ಟಿಗೆ PMF ಬರ್ಕೊಳ್ಳೇಬೇಕು ನೀವು, PMF ವಿತ್ ರೇಂಜ್. ಅದಾದ್ಮೇಲೆ ಫಸ್ಟ್ ಸಬ್ ಕ್ವೆಶನ್ ಇತ್ತು ನೋಡಿ, 2 ಮಿಸ್ಟೇಕ್ಸ್ ಅಂತ ಇತ್ತು. ಅಂದ್ರೆ ಕ್ಯಾಪಿಟಲ್ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, ನಂಬರ್ ಆಫ್ ಮಿಸ್ಟೇಕ್ಸ್ ಅಂತ ಆಗುತ್ತೆ. ಅದಾದ್ಮೇಲೆ 2 ಮಿಸ್ಟೇಕ್ಸ್ ಪ್ರೊಬ್ಯಾಬಿಲಿಟಿ ಕಂಡುಹಿಡಿಬೇಕಾದಾಗ ಪ್ರೊಬ್ಯಾಬಿಲಿಟಿ ದಟ್ ಎಕ್ಸ್ ಈಕ್ವಲ್ ಟು 2 ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ e ಟು ದ ಪವರ್ ಮೈನಸ್ ಲ್ಯಾಂಬ್ಡಾ, ಲ್ಯಾಂಬ್ಡಾ ಟು ದ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ಗೆ ಲ್ಯಾಂಬ್ಡಾ ಈಕ್ವಲ್ ಟು 2 ಮತ್ತೆ ಎಕ್ಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಇದು ಸಿಗ್ತದೆ. ನೆಕ್ಸ್ಟ್ e ಟು ದ ಪವರ್ ಮೈನಸ್ 2 0.1353 ಇದೆ, 2 ಸ್ಕ್ವೇರ್ 4, 2 ಫ್ಯಾಕ್ಟೋರಿಯಲ್ ಇಸ್ 2. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಡಿವಿಷನ್ ನೀವು ಕ್ಯಾಲ್ಕುಲೇಟರ್ನ ಸಹಾಯದಿಂದ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ 0.2706 ಅಂತ ಬರ್ತಿತ್ತು. ಸೊ ಫಸ್ಟ್ ಆನ್ಸರ್ 0.2706. ನೆಕ್ಸ್ಟ್ ಸೆಕೆಂಡ್ ಒನ್, ಅಟ್ ದ ಮೋಸ್ಟ್ 1 ಮಿಸ್ಟೇಕ್ ಅಂತ ಕೇಳಿದಾರೆ ನೋಡಿ. ಸೊ ಅಟ್ ದ ಮೋಸ್ಟ್ ಅಂದ್ರೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮಾಡಬೇಕು. ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ 0 ಮತ್ತೆ 1. ಸೊ ಪ್ರೊಬ್ಯಾಬಿಲಿಟಿ ದಟ್ ಎಕ್ಸ್ ಈಕ್ವಲ್ ಟು 0 ಪ್ಲಸ್ ಪ್ರೊಬ್ಯಾಬಿಲಿಟಿ ದಟ್ ಎಕ್ಸ್ ಈಕ್ವಲ್ ಟು 1 ನೀವು ಎಕ್ಸ್ಪೆಕ್ಟೆಡ್ ಆನ್ಸರ್ ಕೊಡಬೇಕಾಗಿತ್ತು. ಸೊ PMF ನ ಸಹಾಯದಿಂದ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರಬೇಕಾಗಿದ್ದು 0.4059 ಅಂತ ಹೇಳಿ. ಸೊ ಫಸ್ಟ್ ಸಬ್ ಕ್ವೆಶನ್ ಇಂದ ಆನ್ಸರ್ ಏನು ಬರಬೇಕಿತ್ತು ಹೇಳಿ, 0.2706. ನೆಕ್ಸ್ಟ್ ಸಬ್ ಕ್ವೆಶನ್ 0.4059. ನೆಕ್ಸ್ಟ್ ಕ್ವೆಶನ್ ನಂಬರ್ 32 ಬಂದ್ರೆ, ಟೆಸ್ಟ್ ವೆದರ್ ದೇರ್ ಇಸ್ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ಮೀನ್ ವೇಟ್ ಆಫ್ ಬಾಯ್ಸ್ ಅಂಡ್ ಮೀನ್ ವೇಟ್ ಆಫ್ ಗರ್ಲ್ಸ್ ಅಂತ ಕೇಳಿದ್ರು. ಮೀನ್ ವೇಟು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸ್ಯಾಂಪಲ್ ಸೈಜ್ ಆಲ್ರೆಡಿ ಕೊಟ್ಟಿದ್ರು. ಸೊ ಸ್ಯಾಂಪಲ್ ಸೈಜ್ N1 ಅಂಡ್ N2 ಆಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಂಪಲ್ ಕೊಟ್ಟಿರೋಕ್ಕೋಸ್ಕರ ಇದು S1 ಅಂಡ್ S2 ಆಗುತ್ತೆ. ನೆಕ್ಸ್ಟ್ ಮೀನ್ ವೇಟ್ ಕೊಟ್ಟಿದ್ದಾರೆ x⁴1 x⁴2 ಅಂತ ಆಗೋದು. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅನ್ನೋದು H0 ನಲ್ಲಿ ಬರೋಕ್ಕೋಸ್ಕರ μ1 ಇಸ್ ಈಕ್ವಲ್ ಟು μ2. ದೇರ್ ಈಸ್ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ನಾಟ್ ಈಕ್ವಲ್ ಟು ಅಂತ ಸೈನ್ ಬರ್ತದೆ. ಸೊ 2 ಟೇಲ್ ಟೆಸ್ಟ್ ಅದಾಗಿರ್ತದೆ. ಸೊ ಇಲ್ಲಿ ಡಿಫರೆನ್ಸ್ ಆಫ್ ಮೀನ್ಸ್ ಕೇಳಿದ್ರು, ಅದಕ್ಕೋಸ್ಕರ ಫಾರ್ಮುಲಾ ಏನು, x⁴1 ಮೈನಸ್ x⁴2 ಡಿವೈಡೆಡ್ ಬೈ, ಇಲ್ಲಿ ಸಿಗ್ಮಾ ಬರೆಯೋದ್ರ ಬದಲಿಗೆ ಎಸ್ ಬರೆದ್ರು ನಡೀತಿತ್ತು, S1 ಸ್ಕ್ವೇರ್ ಮತ್ತೆ S2 ಸ್ಕ್ವೇರ್, ಯಾಕಂದ್ರೆ S1 ಮತ್ತೆ S2 ಕೊಟ್ಟಿದ್ದಾರೆ. ಸೊ S1 ಸ್ಕ್ವೇರ್ ಡಿವೈಡೆಡ್ ಬೈ N1, S2 ಸ್ಕ್ವೇರ್ ಡಿವೈಡೆಡ್ ಬೈ N2 ಅಂಡರ್ ದ ಸ್ಕ್ವೇರ್ ರೂಟ್. ಇವು ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ Z ಅಬ್ಸರ್ವ್ಡ್ -2 ಅಂತ ಬರಬೇಕು. ಇದು 2 ಟೇಲ್ ಟೆಸ್ಟ್ ಮತ್ತೆ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಕೇಳಿದ್ರು. 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಕ್ರಿಟಿಕಲ್ ವ್ಯಾಲ್ಯೂಸ್ -2.58 ಅಂಡ್ 2.58 ಇರ್ತದೆ. ಸೊ ಇಲ್ಲಿ -2 ಬಂದಿದೆ ಆನ್ಸರ್ ನಿಮಗೆ. -2 ಎಲ್ಲಿ ಬರ್ತದೆ, -2 ಸಮ್ವೇರ್ ಅಕ್ಸೆಪ್ಟೆನ್ಸ್ ರೀಸನ್ ಅಲ್ಲಿ ಬರ್ತದೆ. ಅದಕ್ಕೆ H0 ಇಸ್ ಅಕ್ಸೆಪ್ಟೆಡ್ ಅಂತ ಬರೆದು ಕನ್ಕ್ಲೂಷನ್ H0 ನಲ್ಲಿ ಏನ್ ಸ್ಟೇಟ್ಮೆಂಟ್ ಬರ್ದಿದ್ರು ಅದನ್ನೇ ಬರೀಬೇಕು. ನೋಡಿ ಇಲ್ಲಿ ನಾನು ಶಾರ್ಟ್ ಫಾರ್ಮ್ ನಲ್ಲಿ ಎಲ್ಲ ಬರೆದಿದ್ದೀನಿ, ಇಷ್ಟೇ ಬರೆದ್ರೆ 5 ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತಲ್ಲ. ಸೊ ನೀವು ಕರೆಕ್ಟ್ ಆಗಿ ನೀಟಾಗಿ ಸ್ಟೇಟ್ಮೆಂಟ್ಸ್ ಇಂದ ಎಕ್ಸಾಮ್ ನಲ್ಲಿ ಬರೀತಿರ್ತೀರಿ. ಇದು ಕೀ ಆನ್ಸರ್ಸ್ ಕೊಡೋಕ್ಕೋಸ್ಕರ ಮಾತ್ರ ನಾನು ಶಾರ್ಟ್ ಕಟ್ ನಲ್ಲಿ ಎಲ್ಲ ಆನ್ಸರ್ಸ್ ಅನ್ನ ಬರೆದಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 33 ಹೋಗ್ಬೇಕು. ಇಟ್ ಈಸ್ ರಿಕ್ವೈರ್ಡ್ ಟು ಟೆಸ್ಟ್ ವೆದರ್ ದೋಸ್ ಹೂ ಪ್ರಾಕ್ಟೀಸ್ ಯೋಗ ಹ್ಯಾವ್ ಆವರೇಜ್ ಬ್ಲಡ್ ಶುಗರ್ ಲೆಸ್ ದೆನ್ 120 ಅಂತ ಕೊಟ್ಟಿದ್ರು. ಸೊ ನಾವು ಟೆಸ್ಟ್ 120 ಅಂದ್ರೆ ಲೆಸ್ ದೆನ್ 120 ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ μ0 ವ್ಯಾಲ್ಯೂ ಏನಾಗುತ್ತೆ, 120 ಆಗುತ್ತೆ. ನೆಕ್ಸ್ಟ್ ಅ ಸ್ಯಾಂಪಲ್ ಕನ್ಸಿಸ್ಟಿಂಗ್ 17 ಪರ್ಸನ್ಸ್ ಅಂತಿತ್ತು. ಸೊ ಸ್ಯಾಂಪಲ್ ಸೈಜ್ N ಈಕ್ವಲ್ ಟು 17 ಹೂ ಪ್ರಾಕ್ಟೀಸ್ ಯೋಗ ಈಸ್ ಅಬ್ಸರ್ವ್ಡ್. ಇಫ್ ದೇರ್ ಮೀನ್ ಬ್ಲಡ್ ಶುಗರ್ ಈಸ್ 108, ಯಾರ್ದದು, ಈ 17 ಮೆಂಬರ್ದು, ಅದಕ್ಕೋಸ್ಕರ ಅದು x⁴ ಅಂತ ಆಯ್ತು.
ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 8 ಅಂತ ಇತ್ತು. ಸೊ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಈಕ್ವಲ್ ಟು 8. ಎಚ್ ನಾಟ್ ಮ್ಯೂ ಈಕ್ವಲ್ ಟು 120 ಮತ್ತೆ ನಾವು ಟೆಸ್ಟ್ ಮಾಡ್ತಾ ಇರೋದು ಲೆಸ್ ದೆನ್ಗೆ, ಸೊ ಮ್ಯೂ ಲೆಸ್ ದೆನ್ 120. ಲೆಫ್ಟ್ ಟೇಲ್ ಟೆಸ್ಟು ಇದಾಗಿರ್ತದೆ. 17% ಅಂತ ಕೊಟ್ಟಿದ್ದಾರೆ. ಇದು ಸ್ಮಾಲ್ ಸ್ಯಾಂಪಲ್ಲು, ಅದಕ್ಕೋಸ್ಕರ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಫಾರ್ ಮೀನ್ಗೆ ಯಾವ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತೀರಿ? ಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡ್ತೀರಿ. ಟಿ ಅಬ್ಸರ್ವ್ಡ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ನಾಟ್ ಡಿವೈಡೆಡ್ ಬೈ ಎಸ್ ಬೈ ರೂಟ್ ಎನ್ ಮೈನಸ್ 1. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ -6 ಅಂತ ಬರ್ತದೆ ಟಿ ಅಬ್ಸರ್ವ್ಡ್ ವ್ಯಾಲ್ಯೂ. ಮತ್ತೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರ್ತದೆ ಇಲ್ಲಿ? n-1 ಡಿಗ್ರೀಸ್ ಆಫ್ ಫ್ರೀಡಮ್ ಇರ್ತದೆ. ಸೊ 17 ಅಂತ ಕೊಟ್ಟಿದ್ದಾರೆ ಎನ್. 17 - 1 16 ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಕ್ರಿಟಿಕಲ್ ವ್ಯಾಲ್ಯೂಸ್ ಅನ್ನ ನೀವು ನೋಡಿದ್ರೆ, ಅಂದ್ರೆ ಕ್ರಿಟಿಕಲ್ ವ್ಯಾಲ್ಯೂ ನೋಡಿದ್ರೆ ಲೆಫ್ಟ್ ಹ್ಯಾಂಡ್ ಟೇಲ್ ಟೆಸ್ಟ್ಗೆ -2.58 ಅಂತ ಆನ್ಸರ್ ಬರ್ತದೆ. ಸೊ ಎಚ್ ನಾಟ್ ರಿಜೆಕ್ಟ್ ಆಗತ್ತಾ ಆಕ್ಸೆಪ್ಟ್ ಆಗತ್ತಾ ನೋಡಬೇಕು. -6 ಬಂದಿದೆ. ಈ -6 ಸಂವೇರ್ ಇಲ್ಲಿ ರಿಜೆಕ್ಷನ್ ರೀಜನ್ ಅಲ್ಲಿ ಬರೋದ್ರಿಂದ ಎಚ್ ನಾಟ್ ಈಸ್ ರಿಜೆಕ್ಟೆಡ್. ಸೊ ಕನ್ಕ್ಲೂಷನ್ ಏನ್ ಬರೀಬೇಕು? ಎಚ್ ನಾಟ್ ಅನ್ನ ರಿಜೆಕ್ಟ್ ಮಾಡಿ H1 ಅಲ್ಲಿ ಏನ್ ಬರ್ದಿದ್ರು ಆ ಸ್ಟೇಟ್ಮೆಂಟ್ ಬರೀಬೇಕು. ಸೊ ಮ್ಯೂ ಲೆಸ್ ದೆನ್ 120 ಅಂತ ಆಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 34 ಏನ್ ಕೊಟ್ಟಿದ್ರು? ಕ್ಯಾಲ್ಕುಲೇಟ್ ಕಂಟ್ರೋಲ್ ಲಿಮಿಟ್ಸ್ ಫಾರ್ ಸಿ ಚಾರ್ಟ್ ಅಂತ ಕೊಟ್ಟಿದ್ರು ಅಲ್ವಾ? ಸೊ ಸಿ ಚಾರ್ಟ್ಗೆ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ? 20 ರೋಲ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್ ಅಂತ ಆಲ್ರೆಡಿ ಕೊಟ್ಟಿದ್ರು. ಆ 20 ವ್ಯಾಲ್ಯೂಸ್ ಅನ್ನ ಇಲ್ಲಿ ಸ್ಪೆಸಿಫೈ ಮಾಡಿ ಕೊಟ್ಟದ್ದಾಗಿತ್ತು. ಏನದು ವ್ಯಾಲ್ಯೂಸು? ಡಿಫೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸಿ ಚಾರ್ಟ್ಗೆ ಯಾವಾಗ ಸ್ಟ್ಯಾಂಡರ್ಡ್ಸ್ ಏನು ಕೊಟ್ಟಿಲ್ವೋ ಆವಾಗಿಂದು ಕಂಟ್ರೋಲ್ ಲಿಮಿಟ್ಸ್ ಏನಿರ್ತದೆ? CL ಸಿ ಬಾರ್ ಇರ್ತದೆ. LCL ಸಿ ಬಾರ್ ಮೈನಸ್ 3 ಸ್ಕ್ವೇರ್ ರೂಟ್ ಸಿ ಬಾರ್. ಅದೇ ರೀತಿ UCLಗೆ ಇನ್ ಬಿಟ್ವೀನ್ ಪ್ಲಸ್ ಆಗ್ತದೆ. ಸೊ ಇವಾಗ ಫಸ್ಟ್ ನಾವು ಸಿ ಬಾರ್ ಕಂಡು ಹಿಡ್ಕೊಳ್ಬೇಕು ಅಲ್ವಾ? ಸೊ ಸಿ ಬಾರ್ ಕಂಡು ಹಿಡ್ಕೊಳ್ಳೋಕೆ ಸಿ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಸಿ ಡಿವೈಡೆಡ್ ಬೈ ಕೆ. ಸಮೇಷನ್ ಆಫ್ ಸಿ ಅಂದ್ರೆ ಇವೆಲ್ಲ ಕೊಟ್ಟಿರುವಂತ ವ್ಯಾಲ್ಯೂಸ್ ಏನಿದ್ವಲ್ಲ 20 ವ್ಯಾಲ್ಯೂಸ್ ಅವನ್ನೆಲ್ಲ ಸೇರಿಸ್ಕೊಂಡ್ರೆ ನಿಮಗೆ 80 ಅಂತ ವ್ಯಾಲ್ಯೂ ಬರ್ತದೆ. ಡಿವೈಡೆಡ್ ಬೈ ಕೆ ಎಷ್ಟು ರೋಲ್ಸ್ ಇತ್ತು? ಡಿಫರೆಂಟ್ ಟೈಪ್ ಆಫ್ ಕ್ಲಾತ್ಸ್ ಇದ್ದು 20 ರೋಲ್ಸ್ ಇತ್ತು. ಸೊ 80 ಡಿವೈಡೆಡ್ ಬೈ 20 ಮಾಡಿದ್ರೆ ನಿಮಗೆ 4 ಅಂತ ವ್ಯಾಲ್ಯೂ ಬರ್ತದೆ. ಸೊ ಸಿ ಬಾರ್ ಈಕ್ವಲ್ ಟು 4 ಅಂತ ಸಿಕ್ತು. ಸೊ CL ಈಕ್ವಲ್ ಟು ಸಿ ಬಾರ್ ಇದೆ ಈಕ್ವಲ್ ಟು 4 ಆಗುತ್ತೆ. LCLಗೆ ಸಿ ಬಾರ್ ಎಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 4 - 3 ಸ್ಕ್ವೇರ್ ರೂಟ್ 4 ಆಯ್ತು. ಸೊ 4 - 3 ಸ್ಕ್ವೇರ್ ರೂಟ್ 4 ಅಂದ್ರೆ 2. 3 ಮಲ್ಟಿಪ್ಲೈಡ್ ಬೈ 2 ಅಂದ್ರೆ ಇದು 6 ಆಯ್ತು. 4 - 6 ಅಂದ್ರೆ -2 ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0 ಬರಿಬೇಕು ಮೈನಸ್ ವ್ಯಾಲ್ಯೂಸ್ ಬಂದಾಗ LCLಗೆ. ನೆಕ್ಸ್ಟ್ UCLಗೆ ಅದನ್ನೇ ಪ್ಲಸ್ ಮಾಡಿದ್ರೆ ಏನಾಯ್ತು? 4 + 3 ಇಂಟು ಸ್ಕ್ವೇರ್ ರೂಟ್ 2 ಇದೆ, ಸಾರಿ ಸ್ಕ್ವೇರ್ ರೂಟ್ 4 ಇದೆ, ಅದು ಹೊರಗಡೆ ಬಂದ್ರೆ 2 ಆಯ್ತು. 3 ಮಲ್ಟಿಪ್ಲೈಡ್ ಬೈ 2 ಮಾಡಿದ್ರೆ 6. 6 ಪ್ಲಸ್ ಈ 4 ಮಾಡಿದ್ರೆ 10 ಅಂತ ಆನ್ಸರ್ ನಿಮಗೆ ಬರ್ತದೆ. ಸೊ LCL UCL CL ಇವು ಮೂರನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರು. ಇಲ್ಲಿ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಂಟ್ರೋಲ್ ಲಿಮಿಟ್ಸ್ ಮಾತ್ರ ಕೇಳಿರುವಂತ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ 35th ಯಾವ್ದು ಕೇಳಿದ್ರು? ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇವು ಎರಡು ಕನ್ಸ್ಟ್ರೈಂಟ್ಸ್ ಅನ್ನ ತಗೊಂಡು ಫಸ್ಟಿಗೆ ನಾವು ಕೋಆರ್ಡಿನೇಟ್ ವ್ಯಾಲ್ಯೂಸ್ ಅನ್ನು ಕಂಡುಹಿಡ್ಕೊಳ್ಬೇಕಾಗಿತ್ತು. ಸೊ 3x + 2y = 18 ನಲ್ಲಿ x = 0 y = 0 ಹಾಕಿದಾಗ ನಮಗೆ ರೆಸ್ಪೆಕ್ಟಿವ್ಲಿ y ಮತ್ತೆ x ಏನ್ ಬರ್ತದೆ? 9 and 6 ಅಂತ ಬರ್ತದೆ. ನೆಕ್ಸ್ಟ್ ಎರಡನೇ ಕನ್ಸ್ಟ್ರೈಂಟ್ ಏನ್ ಕೊಟ್ಟಿದ್ರು ಅದನ್ನ ಯೂಸ್ ಮಾಡಿ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಅನ್ನ ಈ ರೀತಿ ಕಂಡುಹಿಡ್ಕೊಳ್ಬೇಕು. ಸೊ y = 4 x = 3 ಅಂತ ಬರ್ತದೆ. ಸೊ ಇಷ್ಟು ಬಂದ್ಮೇಲೆ ಗ್ರಾಫ್ ಹಾಕ್ಬೇಕಾಗಿತ್ತು ನೀವು. ಸೊ ಇಲ್ಲಿ ನಾನು ಗ್ರಾಫಿಗೆ ಎಲ್ಲ ವ್ಯಾಲ್ಯೂಸ್ ಅನ್ನು ತಗೊಂಡಿಲ್ಲ, ಬರೀ ನಿಮಗೆ ಕೀ ಆನ್ಸರ್ಸ್ ಅನ್ನು ಕೊಡ್ತಾ ಇದ್ದೀನಿ. ನೀವು ಎಕ್ಸಾಮ್ ನಲ್ಲಿ ನೀಟಾಗಿ ಬರೀಲೇಬೇಕಾಗತ್ತೆ. ಸೊ ಈ ರೀತಿ ನಿಮಗೆ ಗ್ರಾಫ್ ಬರುವಂತದ್ದು. ಫೀಸಿಬಲ್ ರೀಜನ್ ಇಲ್ಲಿ ಮಿಡಲ್ ನಲ್ಲಿ ಇರ್ತದಲ್ಲ, ಇದು ಫೀಸಿಬಲ್ ರೀಜನ್ ಅಂತ ಆಗತ್ತೆ. ಸೊ ಇದು ಒಂದು A B C ಮತ್ತೆ D, ಇದಕ್ಕೆ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಬರ್ಕೊಂಡ್ರೆ ಆ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಈ ರೀತಿ ಇರ್ತದೆ. 0,4 3,0 6,0 ಮತ್ತೆ 0,9. ಈ ವ್ಯಾಲ್ಯೂಸ್ಗೆ z = 5x + 8y ಅನ್ನ ನಾವು ಮಾಡಿದಾಗ z ವ್ಯಾಲ್ಯೂ 32 15 30 and 72 ಅಂತ ಬರ್ತದೆ. ಇಲ್ಲಿ ಮಿನಿಮೈಸೇಷನ್ ಕೇಳಿದ್ರು ಕ್ವೆಶ್ಚನ್ ಅಲ್ಲಿ, ಅದಕ್ಕೋಸ್ಕರ ಇವು ಎಲ್ಲದರಲ್ಲೂ ಮಿನಿಮಮ್ ವ್ಯಾಲ್ಯೂ ಯಾವುದು? 15 ಅಂತ ಇರೋದ್ರಿಂದ ಇಲ್ಲಿ ಮಿನಿಮಮ್ ಅಂತ ನೀವು ತೋರಿಸಬೇಕಾಗ್ತದೆ. ಸೊ ಫೈನಲ್ ಆನ್ಸರ್ ಏನು? ದ ಆಪ್ಟಿಮಲ್ ಸೊಲ್ಯೂಷನ್ ಟು ದ ಗಿವನ್ LPP ಈಸ್ B 3,0, ಯಾಕಂದ್ರೆ ಅದಕ್ಕೆ ನಮಗೆ ಮಿನಿಮಮ್ ಬಂದಿರೋಂಥದ್ದು. ಸೊ B 3,0 ವಿತ್ z = 15 ಇರೋದು ನಿಮಗೆ ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 36 ಯೂಸಿಂಗ್ ಡಾಮಿನೆನ್ಸ್ ಪ್ರಿನ್ಸಿಪಲ್ ಗೇಮ್ ಸಾಲ್ವ್ ಮಾಡೋಕೆ ಹೇಳಿದ್ರಿ ಇಲ್ಲಿ. ಓಕೆ, ಸೊ ಇಲ್ಲಿ ನಾನು ಶಾರ್ಟ್ ಕಟ್ ನಲ್ಲಿ ನಿಮಗೆ
ಸೊಲ್ಯೂಷನ್ ಅನ್ನು ತೋರಿಸ್ಬಿಡ್ತೀನಿ, ಬಟ್ ನೀವು ನೀಟಾಗಿ ಎಕ್ಸಾಮ್ನಲ್ಲಿ ಬರೆದಿರಲೇಬೇಕಾಗತ್ತೆ. ಸೊ ಇಲ್ಲಿ ಕಾಲಮ್ ಡಾಮಿನೆನ್ಸ್ ನೋಡೋಣ. ಸೊ B1 ಮತ್ತೆ B2 ಕಂಪೇರ್ ಮಾಡೋಣ. 6, 12 ಈಸ್ ಮ್ಯಾಕ್ಸಿಮಮ್, 7 ಮತ್ತೆ 9 ಈಸ್ ಮ್ಯಾಕ್ಸಿಮಮ್, 5 ಮತ್ತೆ 8 ಈಸ್ ಮ್ಯಾಕ್ಸಿಮಮ್, 3 ಮತ್ತೆ 6 ನೋಡಿದ್ರೆ 6 ಈಸ್ ಮ್ಯಾಕ್ಸಿಮಮ್. ಸೊ B2 ಮ್ಯಾಕ್ಸಿಮಮ್ ಇರೋಕ್ಕೋಸ್ಕರ B2 ನಾವು ಡಿಲೀಟ್ ಮಾಡಬಹುದು. ನೆಕ್ಸ್ಟ್ B1 ಮತ್ತೆ B3 ನೋಡಿ. 6, 7 ಈಸ್ ಮ್ಯಾಕ್ಸಿಮಮ್, 7 ಮತ್ತೆ 8 ಮ್ಯಾಕ್ಸಿಮಮ್, 5 ಮತ್ತೆ 9 ಮ್ಯಾಕ್ಸಿಮಮ್, 3 ಮತ್ತೆ 10 ಮ್ಯಾಕ್ಸಿಮಮ್. ಸೊ B3 ಮ್ಯಾಕ್ಸಿಮಮ್ ಇರೋದ್ರಿಂದ ಅದನ್ನು ಡಿಲೀಟ್ ಮಾಡಬಹುದು. ನೆಕ್ಸ್ಟ್ ನಮ್ಗೆ ಉಳಿದಿರುವಂತದ್ದು ಒಂದೇ ಕಾಲಮ್, 4 ರೋಸ್ ಇದೆ, A1, A2, A3, A4. ರೋಸ್ ನಲ್ಲಿ ಮಿನಿಮಮ್ ಇದು ಡಿಲೀಟ್ ಆಗಬೇಕು ಅಲ್ವಾ. ಮಿನಿಮಮ್ ಯಾವ್ದಿದೆ 4ರಲ್ಲೂ ಕಂಪೇರ್ ಮಾಡಿದ್ರೆ 3 ಇದೆ, ಅದು ಡಿಲೀಟ್ ಆಯ್ತು. ನೆಕ್ಸ್ಟ್ ಮತ್ತು ಮಿನಿಮಮ್ ಯಾವ್ದಿದೆ ನೋಡಿ, 5 ಇದೆ, ಅದು ಡಿಲೀಟ್ ಆಗುತ್ತೆ. ಸೊ 7 ಮತ್ತೆ 6 ನಲ್ಲಿ 6 ಮಿನಿಮಮ್ ಇದೆ, ಅದು ಡಿಲೀಟ್ ಆಗುತ್ತೆ. ಸೊ ಫೈನಲಿ ಆನ್ಸರ್ ಬರೋದೇ ನಿಮಗೆ 7 ಅಂತ ಆನ್ಸರ್ ಬರ್ತದೆ A2 ಮತ್ತೆ B1ಗೆ. ಅದು ಕರೆಕ್ಟ್ ಆಗಿರುವಂತ ಆನ್ಸರ್. ಇಲ್ಲಿ ನಿಮಗೆ ವ್ಯಾಲ್ಯೂ ಆಫ್ ದ ಗೇಮ್ ಅಂತ ಎಷ್ಟು ಬಂತು, 7 ಬಂತು. ಸೊ ಸಜೆಸ್ಟೆಡ್ ಸ್ಟ್ರಾಟಜೀಸ್ ಅಂತ ಬರಿಬೇಕಾದಾಗ ಪ್ಲೇಯರ್ ಎಗೆ A2 ಅಂತ ಬರೀತೀರಿ, ಮತ್ತೆ ಪ್ಲೇಯರ್ ಬಿಗೆ B1 ಆರ್ ದ ಸಜೆಸ್ಟೆಡ್ ಸ್ಟ್ರಾಟಜೀಸ್, ಮತ್ತೆ A2 B1 ಅನ್ನೋದು ಸ್ಯಾಡಲ್ ಪಾಯಿಂಟ್ ಆಗಿರ್ತದೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಗೇಮ್ ಎಷ್ಟು ಬಂದಿದೆ ನೋಡಿ, 7 ಅಂತ ಬಂದಿದೆ. 7 ಬಂದಾಗ ಅದು ಅನ್ಫೇರ್ ಗೇಮ್ ಆಗಿರ್ತದೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ನೀವು ಬರೆದ್ರಿ ಅಂತಂದ್ರೆ, ಕ್ಲಿಯರ್ ಆಗಿ ಬರೆದದ್ದೇ ಆಗಿದ್ರೆ ನಿಮಗೆ 5 ಮಾರ್ಕ್ಸ್ ಕಂಪಲ್ಸರಿ ಸಿಗ್ತದೆ. ಸೊ ಇಲ್ಲಿಗೆ ನಾವು ಸೆಕ್ಷನ್ ಸಿ ಒಳಗಿರುವಂತಹ ಕೀ ಆನ್ಸರ್ಸ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕ್ಷನ್ ಡಿ ಮತ್ತೆ ಇ ದಲ್ಲಿರುವಂತಹ ಕೀ ಆನ್ಸರ್ಸ್ ಅನ್ನ ಕೊಡ್ತೀನಿ. ಸೊ ನಿಮಗೆ ಲಿಂಕು ಇಮಿಡಿಯೇಟ್ ಆಗಿ ಬರಬೇಕು ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಯಾರ ಎಕ್ಸಾಮ್ ಬರೆದಿದ್ದಾರೋ ಅವರಿಗೆ ಈ ವಿಡಿಯೋಸ್ ಅನ್ನು ಶೇರ್ ಮಾಡಿ. ಅವ್ರು ಬರೆದಿರುವಂತ ಆನ್ಸರ್ಸ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಅವರಿಗೂ ಕೂಡ ಈಸಿಲಿ ಗೊತ್ತಾಗುತ್ತೆ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ವೇಟ್ ಫಾರ್ ಸೆಕ್ಷನ್ ಡಿ ಅಂಡ್ ಇ. ಅಟ್ ದ ಅರ್ಲಿಯೆಸ್ಟ್ ಡಿ ಮತ್ತೆ ಇದ್ದು ಕೂಡ ಸೊಲ್ಯೂಷನ್ಸ್ ಏನ್ ಇರಬೇಕಾಗಿತ್ತು ಅನ್ನೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.